ನಮಸ್ತೆ ಸ್ಪರ್ಧಾ ಮಿತ್ರರೇ, ಸ್ಪರ್ಧಾ ಕಣಜ KSPKPSC ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ. ಇವತ್ತಿನ ಈ ಒಂದು ತರಗತಿಯಲ್ಲಿ ಭಾರತ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಈ ಹಿಂದೆ ನಡೆಸಿದ KEA ಮತ್ತು KS ಪರೀಕ್ಷೆಯಲ್ಲಿ ಕೇಳಲಾದಂತಹ ಕೆಲವು ಕಠಿಣ ಪ್ರಶ್ನೋತ್ತರಗಳನ್ನು ಈ ಒಂದು ತರಗತಿಯಲ್ಲಿ ಚರ್ಚೆ ಮಾಡೋಣ. ಈ ಹಿಂದಿನ ತರಗತಿಯಲ್ಲಿ ಭಾರತ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಹಲವಾರು ಪ್ರಶ್ನೋತ್ತರಗಳನ್ನು ವಿವರಣೆ ಸಹಿತವಾಗಿ ನಾವು ನೋಡಿರ್ತೀವಿ. ಸೊ ಅದೇ ಆದ ಒಂದು ನಿಟ್ಟಿನಲ್ಲಿ ಈ ಒಂದು ತರಗತಿಯನ್ನು ನೋಡೋಣ. ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ KEAದವರು ಪೊಲೀಸ್ ಪರೀಕ್ಷೆ ನಡೆಸ್ತಾ ಇದ್ದಾರೆ, ಅದು ನಿಮಗೂ ಗೊತ್ತಿದೆ. ಮುಂಬರುವ ಸಿವಿಲ್ DAR CAR ಆಗಿರಬಹುದು ಮತ್ತು ನಿನ್ನೆ ಅಧಿಸೂಚನೆ ಹೊರಡಿಸಿರುವಂತಹ KSRP ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಕೂಡ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರೇ ನಡೆಸುತ್ತಿರುವುದರಿಂದ KEA ಪ್ರಶ್ನೆ ಪತ್ರಿಕೆಗಳು ಬಿಡಿಸುವುದು ಅತ್ಯಗತ್ಯವಾಗಿರುತ್ತದೆ. ಸೊ ಹಾಗಾಗಿ ಆದಷ್ಟು ನೀವು KEA ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿ. ಯಾಕಂದರೆ ಪ್ರತಿ ಬಾರಿ ನಾವು ಪೊಲೀಸ್ ಇಲಾಖೆಯ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿರ್ತೀವಿ, ಅದರ ಪ್ಯಾಟ್ರನ್ ಗೊತ್ತಿರುತ್ತೆ ನಮಗೆ. ಸೊ ಈ ಬಾರಿ KEAದವ್ರು ನಡೆಸ್ತಾ ಇರೋದ್ರಿಂದ ನಮಗೆ ಅದರ ಬಗ್ಗೆ ಜಾಸ್ತಿ ಐಡಿಯಾ ಇರೋದಿಲ್ಲ, ಯಾವ ರೀತಿ ಕ್ವೆಶನ್ ಬರುತ್ತೆ ಅನ್ನೋದು. ಸೊ ನಮ್ಮಿಂದ ಎಷ್ಟಾಗುತ್ತೋ ಅಷ್ಟು KEAದವರು ಈ ಹಿಂದೆ ನಡೆಸಿದಂಥ ಪ್ರಶ್ನೋತ್ತರಗಳನ್ನು ನಿಮಗೆ ತಲುಪಿಸುವುದು ಎಷ್ಟಾಗುತ್ತೋ ಎಷ್ಟು ಸಾಧ್ಯವೋ ಅಷ್ಟು ಈ ಮುಖಾಂತರ ತಲುಪಿಸೋಣ. ನಮ್ಮದು ಒಂದು ಅಳಿಲು ಸೇವೆ ಇರಲಿ ಅನ್ನೋ ಉದ್ದೇಶ ಅಷ್ಟೇ. ಸೊ ಇನ್ನೂ ಯಾರಾದರೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಸ್ಪರ್ಧಾ ಕಣಜ KSPKPSC ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಪೊಲೀಸ್ ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿ ನಡೆಸುತ್ತಿರುವ ನಿಮ್ಮ ಸ್ಪರ್ಧಾ ಮಿತ್ರರಿಗೂ ಈ ಚಾನಲನ್ನು ಶೇರ್ ಮಾಡಿ. ದಯವಿಟ್ಟು ತರಗತಿಗಳನ್ನು ಸಂಪೂರ್ಣವಾಗಿ ನೋಡಿ, ಯಾಕಂದರೆ ಇವು ಅತ್ಯಗತ್ಯ ಮತ್ತು ಅತ್ಯಮೂಲ್ಯವಾದಂಥ ಪ್ರಶ್ನೋತ್ತರಗಳಾಗಿರ್ತವೆ. ಮಿಸ್ ಮಾಡಬೇಡ್ರಿ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಕೆಲವು ಪ್ರಶ್ನೋತ್ತರಗಳನ್ನು ಸಂಗ್ರಹಿಸಿಕೊಂಡು ನಾವು ನಿಮ್ಮ ಮುಂದಿಡುವಂಥ ಪ್ರಯತ್ನ ಪಟ್ಟಿದ್ದೀವಿ. ಸೊ ಹಾಗಾಗಿ ಇದನ್ನು ಸ್ಕಿಪ್ ಮಾಡದೆ ವಿಡಿಯೋಗಳನ್ನು ನೋಡಿ, ಅತ್ಯಗತ್ಯ ಮಾಹಿತಿ ಆಗಿರುವುದರಿಂದ. ಸೊ ಹಾಗೆ ಒಂದು ನೆನಪಿಟ್ಕೊಳ್ಳಿ, ಕೆಟ್ಟ ಕಾಲ ಬಂದಾಗ ಹತ್ತಿರವಿದ್ದವರು ಕೂಡ ದೂರ ಆಗ್ತಾರೆ. ಕೆಟ್ಟ ಸಮಯ ಬಂದಾಗ ಹತ್ತಿರ ಇರೋರು ಕೂಡ ದೂರ ಆಗ್ತಾರೆ. ಮಾತು ಕೊಟ್ಟವರು ಮೌನವಾಗ್ತಾರೆ ಆ ಸಮಯದಲ್ಲಿ. ಆದರೆ ನೀನು ಒಂಟಿಯಾಗಿ ನಿಂತುಕೊಳ್ಳಬೇಕಾಗುತ್ತದೆ. ಸಂದರ್ಭದಲ್ಲಿ ಯಾರೂ ನಿನ್ನ ಜೊತೆ ಇರೋಲ್ಲ. ಮಾತು ಕೊಟ್ಟವರು ಹಾರಿ ಹೋಗ್ತಾರೆ ಗಾಳಿಯಂತೆ. ಸೊ ನಿನ್ನ ಜವಾಬ್ದಾರಿಗಳು ನಿನ್ನ ಕೈಯಲ್ಲೇ ಇರೋದರಿಂದ ಯಾರನ್ನು ನಂಬಿಕೊಂಡು ಕೂರುವಂಥ ಪ್ರಯತ್ನಗಳು ಆಗಬಾರದು. ನಿನ್ನನ್ನು ಬೆನ್ನು ತಟ್ಟಿ ನಿನ್ನನ್ನು ಪ್ರೋತ್ಸಾಹ ಮಾಡು, ನಿನ್ನ ಯಶಸ್ಸಿನ ಏಳಿಗೆಗಾಗಿ ಯಾರು ಕಾಯ್ತಾ ಇರ್ತಾರೋ ಅವರನ್ನು ಮಾತ್ರ ನೀನು ನಂಬು ಅಷ್ಟೇ. ಸೊ ಹಾಗಿದ್ರೆ ಜಾಸ್ತಿ ಹೊತ್ತು ಟೈಮ್ ವೇಸ್ಟ್ ಮಾಡೋದು ಬೇಡ್ರಿ. ಎಕ್ಸಾಮ್ ಹತ್ತಿರ ಅದಾವ. ಸೊ ಪ್ರಶ್ನೆಗಳನ್ನು ನೋಡೋಣ. ಕ್ವೆಶನ್ ನಂಬರ್ 11, ಹೊಸ ಉಚ್ಚ ನ್ಯಾಯಾಲಯ ಅಥವಾ ಹೊಸ ನ್ಯೂ ಹೈಕೋರ್ಟನ್ನು ಸ್ಥಾಪಿಸುವ ಅಧಿಕಾರ ಯಾರಿಗಿದೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ರಾಷ್ಟ್ರಪತಿ, ಬಿ ಸಂಸತ್ತು, ಸಿ ಸರ್ವೋಚ್ಚ ನ್ಯಾಯಾಲಯ, ಡಿ ರಾಜ್ಯಸಭೆ. ಸರಿಯಾದ ಉತ್ತರ ಆಪ್ಷನ್ ಬಿ ಸಂಸತ್ತಿಗಿದೆ. ಹೊಸ ಉಚ್ಚ ನ್ಯಾಯಾಲಯ ಸ್ಥಾಪಿಸುವ ಅಧಿಕಾರ ಯಾರಿಗಿದೆ ಅದು ಸಂಸತ್ತಿಗೆ ಮಾತ್ರ ಇದೆ. ಅದು ವಿಧಿ 241 ತಿಳಿಸುತ್ತದೆ. ಸಂಸತ್ತು ಕಾನೂನು ಮಾಡಿ ಹೊಸ ಹೈಕೋರ್ಟ್ ಸ್ಥಾಪಿಸಬಹುದು ಅಥವಾ 2 ರಾಜ್ಯಕ್ಕೆ ಒಂದು ಹೈಕೋರ್ಟ್ ಮಾಡಬಹುದು ಅಂತ ಹೇಳ್ತಾರೆ. ಎಲ್ಲ ರಾಜ್ಯಗಳಲ್ಲಿ ಹೈಕೋರ್ಟ್ ಇಲ್ಲ, ಕೆಲವೊಂದು ರಾಜ್ಯಗಳಲ್ಲಿ ಅದಾವ, ಕೆಲವೊಂದು ರಾಜ್ಯಗಳಲ್ಲಿ 2 ರಾಜ್ಯಗಳನ್ನು ಸೇರಿಸಿ ಒಂದೊಂದು ಹೈಕೋರ್ಟ್ ಅದಾವ. ಸೊ ಕ್ವೆಶನ್ ನಂಬರ್ 12, ಸಂಪುಟದ ಸಾಮೂಹಿಕ ಜವಾಬ್ದಾರಿ ಯಾವ ವಿಧಿಯಲ್ಲಿ ಹೇಳಿದೆ? ವಿಧಿ 74, ಬಿ ವಿಧಿ 75(3), ಸಿ ವಿಧಿ 77, ಡಿ ವಿಧಿ 78. ಸರಿಯಾದ ಉತ್ತರ ಆಪ್ಷನ್ ಬಿ ವಿಧಿ 75(3). ಸಂಪುಟ ಲೋಕಸಭೆಗೆ ಸಾಮೂಹಿಕವಾಗಿ ಜವಾಬ್ದಾರಿ. ಅವಿಶ್ವಾಸ ನಿರ್ಣಯ ಪಾಸಾದರೆ ಇಡೀ ಸಂಪುಟ ಏನು ಮಾಡಬೇಕಂತಪ್ಪ ಅಂದ್ರೆ ರಾಜೀನಾಮೆ ನೀಡಬೇಕಾಗುತ್ತೆ. ಕ್ವೆಶನ್ ನಂಬರ್ 13, ರಾಜ್ಯಪಾಲರು ಕ್ಷಮಾದಾನ ನೀಡುವ ಅಧಿಕಾರ ಯಾವ ವಿಧಿ ತಿಳಿಸುತ್ತದೆ? ವಿಧಿ 72, ವಿಧಿ 161, ಸಿ ವಿಧಿ 162, ಡಿ ವಿಧಿ 163. ಸರಿಯಾದ ಉತ್ತರ ಆಪ್ಷನ್ ಬಿ ವಿಧಿ 161 ತಿಳಿಸುತ್ತದೆ. ವಿಧಿ 72 ರಾಷ್ಟ್ರಪತಿಯವರ ಕ್ಷಮಾದಾನದ ಬಗ್ಗೆ ತಿಳಿಸಿದರೆ, ವಿಧಿ 161 ರಾಜ್ಯಪಾಲರ ಕ್ಷಮಾದಾನದ ಬಗ್ಗೆ ತಿಳಿಸುತ್ತದೆ. ನೆನಪಿಡಿ, 2 ವಿಧಿ 161, ವಿಧಿ 72.
ರಾಷ್ಟ್ರಪತಿ ಕ್ಷಮಾದಾನ. ವಿಧಿ 161 ರಾಜ್ಯಪಾಲರ ಕ್ಷಮಾದಾನದ ಬಗ್ಗೆ ತಿಳಿಸಿದರೆ, ಆದರೆ ರಾಜ್ಯಪಾಲರಿಗೆ ಮರಣದಂಡನೆ ಕ್ಷಮಿಸುವ ಅಧಿಕಾರ ಇಲ್ಲ, ಶಿಕ್ಷೆ ಕಡಿಮೆ ಮಾಡ್ಬೋದಂತ ಹೇಳುತ್ತೆ. ರಾಷ್ಟ್ರಪತಿಯವರಿಗೆ ಮರಣದಂಡನೆಯನ್ನು ಕ್ಷಮಿಸ್ಬೋದು, ಆದರೆ ರಾಜ್ಯಪಾಲರು ಮರಣದಂಡನೆ ಕ್ಷಮಿಸುವಂತಿಲ್ಲ ಅಂತ ಹೇಳುತ್ತೆ. ಕ್ವೆಶ್ಚನ್ ನಂಬರ್ 14. ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂವಿಧಾನಾತ್ಮಕ ಸ್ಥಾನಮಾನ ನೀಡಿದ ತಿದ್ದುಪಡಿ ಯಾವುದು ಅಂತ ಕೇಳಿದ್ದಾರೆ. ಪಂಚಾಯತ್ ರಾಜ್ ವ್ಯವಸ್ಥೆಯ ಬಗ್ಗೆ ಎ 42ನೇ ತಿದ್ದುಪಡಿ, ಬಿ 44ನೇ ತಿದ್ದುಪಡಿ, ಸಿ 73ನೇ ತಿದ್ದುಪಡಿ, ಡಿ 74ನೇ ತಿದ್ದುಪಡಿ. ಸರಿಯಾದ ಉತ್ತರ ಆಪ್ಷನ್ ಸಿ 73ನೇ ತಿದ್ದುಪಡಿ ಪಂಚಾಯತ್ ರಾಜ್ ವ್ಯವಸ್ಥೆಯ ಬಗ್ಗೆ ತಿಳಿಸುತ್ತದೆ. 73ನೇ ತಿದ್ದುಪಡಿ 1992ರಲ್ಲಿ ಜಾರಿಗೆ ಬರುತ್ತೆ. 1993 ಭಾಗ 11ನೇ ಪರಿಶಿಷ್ಟ ಸೇರ್ಪಡೆ ಆಗುತ್ತೆ. 74ನೇ ತಿದ್ದುಪಡಿ ನಗರ ಮತ್ತು ಸ್ಥಳೀಯ ಸಂಸ್ಥೆಗಳ ಬಗ್ಗೆ ತಿಳಿಸುತ್ತದೆ. ಕ್ವೆಶ್ಚನ್ ನಂಬರ್ 15. ಸಂವಿಧಾನದ ಯಾವ ಪರಿಶಿಷ್ಟದಲ್ಲಿ ಪಕ್ಷಾಂತರ ನಿಷೇಧ ಕಾನೂನು ಇದೆ ಅಂತ ಕೇಳಿದರೆ, ಎ 8ನೇ ಪರಿಶಿಷ್ಟ, ಬಿ 9ನೇ ಪರಿಶಿಷ್ಟ, ಸಿ 10ನೇ ಪರಿಶಿಷ್ಟ, ಡಿ 11ನೇ ಪರಿಶಿಷ್ಟ. ಸರಿಯಾದ ಉತ್ತರ ಆಪ್ಷನ್ ಸಿ 10ನೇ ಪರಿಶಿಷ್ಟ. 52ನೇ ತಿದ್ದುಪಡಿ 1985ರಲ್ಲಿ ಸೇರಿಸಲಾಯಿತು. ಆ್ಯಂಟಿ ಡಿಫೆಕ್ಷನ್ ಲಾ. ಸ್ಪೀಕರ್ನ ನಿರ್ಧಾರ ಅಂತಿಮವಾಗಿರುತ್ತದೆ ಇಲ್ಲಿ, ಆದರೆ ನ್ಯಾಯಾಂಗ ಪರಿಶೀಲನೆಗೆ ಒಳಪಡುತ್ತದೆ. ಇದು ಕಿಹೋಟೋ ಹೋಲೋಹನ್ ಪ್ರಕರಣದಲ್ಲಿ ಇದು ಆಗಿತ್ತು. ಕ್ವೆಶ್ಚನ್ ನಂಬರ್ 16. ಹಣಕಾಸು ಆಯೋಗದ ಶಿಫಾರಸುಗಳನ್ನು ರಾಷ್ಟ್ರಪತಿ ಸಂಸತ್ತಿನ ಮುಂದೆ ಇಡಬೇಕು ಎಂದು ಹೇಳುವ ವಿಧಿ ಯಾವುದು? ಎ ವಿಧಿ 280, ಬಿ ವಿಧಿ 281, ಸಿ ವಿಧಿ 282, ಡಿ ವಿಧಿ 283. ಸರಿಯಾದ ಉತ್ತರ ಆಪ್ಷನ್ ಬಿ ವಿಧಿ 281 ಸರಿಯಾದ ಉತ್ತರ. ವಿಧಿ 280 ಆಯೋಗದ ರಚನೆ ಮಾಡುತ್ತಾ, ವಿಧಿ 280 ಶಿಫಾರಸು ಮಾಡುತ್ತಾ ಮತ್ತು ಅದರ ಮೇಲೆ ಕೈಗೊಂಡ ಕ್ರಮದ ವಿವರ ಮತ್ತು ಟಿಪ್ಪಣಿ ಸಂಸತ್ತಿಗೆ ಸಲ್ಲಿಸಬೇಕಾಗುತ್ತದೆ. ಕ್ವೆಶ್ಚನ್ ನಂಬರ್ 17. ಸಾರ್ವಜನಿಕ ಹಿತಾಸಕ್ತಿ ದಾವೆ PIL ಅನ್ನು ಭಾರತದಲ್ಲಿ ಪರಿಚಯಿಸಿದ ನ್ಯಾಯಮೂರ್ತಿ ಯಾರಂತ ಕೇಳಿದಾರೆ. ಆಪ್ಷನ್ ಸಿ ಇದೆ. ಎ ನ್ಯಾಯಾಧೀಶ PN ಭಗವತಿ, ಬಿ ನ್ಯಾಯಾಧೀಶ VR ಕೃಷ್ಣ ಅಯ್ಯಂಗಾರ್, ಸಿ ನ್ಯಾಯಾಧೀಶ YV ಚಂದ್ರಚೂಡ್, ಡಿ ಎ ಮತ್ತು ಬಿ ಇಬ್ಬರು. ಸರಿಯಾದ ಉತ್ತರ ಆಪ್ಷನ್ ಡಿ ಎ ಮತ್ತು ಬಿ ಇಬ್ಬರು ಸರಿಯಾದ ಉತ್ತರ. 1980ರ ದಶಕದಲ್ಲಿ ನ್ಯಾಯಾಧೀಶ ಭಗವತಿ ಮತ್ತು ನ್ಯಾಯಾಧೀಶ ಕೃಷ್ಣ ಅಯ್ಯರ್ PIL ಪರಿಕಲ್ಪನೆಯನ್ನು ಬೆಳೆಸಿದರು. ಇದು ನ್ಯಾಯಾಂಗದ ಸಕ್ರಿಯತೆಯಿಂದ ಶುರುವಾಗುತ್ತದೆ. ಕ್ವೆಶ್ಚನ್ ನಂಬರ್ 18. ರಾಜ್ಯಪಾಲರ ವಿವೇಚನಾ ಅಧಿಕಾರ ಬಳಸುವ ಸಂದರ್ಭ ಯಾವುದು ಅಂತ ಕೇಳಿದರೆ, ಎ ಮುಖ್ಯಮಂತ್ರಿ ನೇಮಕ ಹಂಗ್ ಅಸೆಂಬ್ಲಿ, ಬಿ ರಾಷ್ಟ್ರಪತಿ ಆಳ್ವಿಕೆಗೆ ಶಿಫಾರಸು, ಸಿ ಮಸೂದೆ ಕಾಯ್ದಿರಿಸುವುದು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿಯಾಗಿದೆ. ಸಾಮಾನ್ಯವಾಗಿ ರಾಜ್ಯಪಾಲರು ಸಂಪುಟ ಸಲಹೆಯಂತೆ ನಡೆಯಬೇಕು, ಆದರೆ ಮೇಲಿನ 3 ಸಂದರ್ಭದಲ್ಲಿ ವಿಧಿ 163(2) ಪ್ರಕಾರ ವಿವೇಚನೆಯನ್ನು ಬಳಸಬಹುದು ಅಂತ ತಿಳಿಸಲಾಗುತ್ತದೆ. ಕ್ವೆಶ್ಚನ್ ನಂಬರ್ 19. ಸಂವಿಧಾನದ ಪ್ರಸ್ತಾವನೆಯಲ್ಲಿ ಗಣರಾಜ್ಯ ಪದದ ಅರ್ಥ ಏನು ಅಂತ ಕೇಳಿದ್ದಾರೆ. ಎ ರಾಜ್ಯ ಇಲ್ಲದ ದೇಶ, ಬಿ ರಾಷ್ಟ್ರದ ಮುಖ್ಯಸ್ಥ ಚುನಾಯಿತ, ಸಿ ಜನರಿಂದ ಆಡಳಿತ, ಡಿ ಎ ಮತ್ತು ಬಿ ಎರಡು. ಸರಿಯಾದ ಉತ್ತರ ಡಿ ಎ ಮತ್ತು ಬಿ ಎರಡು ಸರಿಯಾದ